ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 52 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆದಿರ ಕಮೆಂಟ್ ಮೂಲಕ ತಿಳಿಸಿ. ಹೊಸಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಎಕ್ಸಸೈಸ್ ಬಂದು ಇವತ್ತು ಮಾಡಿರೋವಂಥದ್ದಬ್ಬ. ಇವತ್ತು ಯಾವ ವಾರ? ಸೋಮವಾರ ಅಲ್ವಾ. ಸೊ ಇವತ್ತು ಬೆಳಗ್ಗೆ ಮಾಡಿರೋಂಥ ಎಕ್ಸಸೈಸ್. ಆ್ಯಕ್ಚುಲಿ ನೆನ್ನೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ತುಂಬಾ ಬ್ಯುಸಿ. ಸೊ ವಿಡಿಯೋ ಮಾಡಿದ್ರೆ ನಾನೇ ವಿಡಿಯೋ ಮಾಡಬೇಕು. ಸೊ ಏನು ಮಾಡೋದು, ಯಾರಾದರೂ ವಿಡಿಯೋ ಮಾಡ್ತಿದ್ರೆ ಅಟ್ಲೀಸ್ಟ್ ವಿಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು. ಬಟ್ ನಾನೇ ಕೆಲಸ ಮಾಡ್ಕೊಂಡು ನಾನೇ ವೀಡಿಯೋಸ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಇರಲಿ ಅಂತ ಹೇಳಿ ಇವತ್ತು ಬೆಳಗ್ಗೆ ಮಾಡಿರೋಂಥ ಎಕ್ಸಸೈಸನ್ನು ಹಾಕಿದ್ದೀನಿ. ಸೊ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಇಂಥ ಒಂದು ಜಾತ್ರೆ ಟೈಮಲ್ಲೂ ನೀವು ಎಕ್ಸಸೈಸ್ ಮಾಡ್ತಾಯಿದ್ದೀರಾ, ಗ್ರೇಟ್ ನೀವು ಅಂತ. ಥ್ಯಾಂಕ್ ಯು ಸೋ ಮಚ್. ನನಗೆ ಏನು ಬಿಟ್ಟರು ಇವತ್ತು ಮಾತ್ರ ಬಿಡಬಾರ್ದು ಅಂತ ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಬಟ್ ನಾನು ಎಕ್ಸಸೈಸ್ ಮಾಡದೇ ಇದ್ದರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋ ಥರ ಅನಿಸ್ತಾ ಇತ್ತು. ನಿಮ್ಗೆ ಗೊತ್ತಾ, ನೆನ್ನೆ ಕೂಡ ನಾನು ಮಿಸ್ ಮಾಡ್ಕೊಂಡು ಎಕ್ಸಸೈಸು ಆಗಲಿಲ್ಲ ನನ್ನ ಕೈಯಲ್ಲಿ ಮಾಡೋದಕ್ಕೆ. ಯಾಕಂದರೆ ನೆನ್ನೆ ನೈಟ್ ಎಲ್ಲ ಫುಲ್ಲು ನಿದ್ದೆ ಇರಲಿಲ್ಲಪ್ಪ. ಈ ಪಲ್ಲಕ್ಕಿಗೆಲ್ಲ ಪೂಜೆ ಕೊಡಬೇಕಾಗಿತ್ತು. ಸೊ ನೋಡಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಗಂಟೆಗೆ ಇದ್ದೆ ಮತ್ತು ಎಷ್ಟು ಗಂಟೆಗೆ ಮಲ್ಕೊಂಡೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಆಗಲಿಲ್ಲ. ನಿದ್ದೆ ಬೇಕಾಗಿತ್ತು ನನಗೆ, ನಿದ್ದೆ ಮಾಡಬೇಕಾಗಿತ್ತು. ಸೊ ಬೆಳಗ್ಗೆ ಬೇಗ ಎದ್ದೊಳಕ್ಕಾಗಲಿಲ್ಲ. ಎದ್ದೊಳ್ದೆ ಅಪ್ಪ, ಎಷ್ಟು ಇಲ್ಲ ಒಂದು 6:15 ಎದ್ದೊಳ್ಬಿಟ್ಟೆ. ಅಂದರೆ ಒಂದು 5:45 ಮಲ್ಕೊಂಡು 6:30 ಎದ್ದೊಳ್ಬಿಟ್ಟೆ. ಸೊ ಆಗಲಿಲ್ಲ ಎಕ್ಸಸೈಸ್ ಮಾಡೋದಕ್ಕೆ. ಇನ್ನು ಆ ಕೆಲಸ ಈ ಕೆಲಸ ಅಂತ ಮಾಡಿಕೊಂಡು ಸಾಕಾಗೋಯಿತು. ಆದರೂ ಪ್ರಯತ್ನ ಪಟ್ಟೆ, ಮಾಡೋದಕ್ಕೆ ಆಗಲಿಲ್ಲ. ನೆಂಟರೆಲ್ಲ ಇದ್ರಲ್ವಾ. ಸೊ ನಾನು ಅದು ಮಾಡ್ಕೊಂಡು ಕೂತ್ರೆ ನೆಂಟರನ್ನೆಲ್ಲ ಬಿಟ್ಬಿಟ್ಟು ಯಾಕೆ ಸುಮ್ಮನೆ ಅಂತ ಹೇಳಿ ಏನೂ ಮಾಡಲಿಲ್ಲ. ಇನ್ನು ಇವತ್ತು ತುಂಬಾ ಬ್ಯುಸಿ ಇದೆ. ಇವತ್ತು ಬಂದು ಬೆಳ್ದಾರ್ತಿ, ಇವತ್ತು ಸೋಮವಾರ, ಇವತ್ತು ಬಂದು ಬೆಳ್ದಾರ್ತಿ. ಇವಾಗ ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ. ಸೊ ನೆನ್ನೆಲ್ಲ ಆರ್ಕೆಸ್ಟ್ರಾ ಇತ್ತು, ಹೋಗಲಿಲ್ಲಪ್ಪ ನಾನು ಆರ್ಕೆಸ್ಟ್ರಾಗೆ. ನನಗೆ ಇಷ್ಟನೇ ಇಲ್ಲ. ಯಾವತ್ತೂ ಇದುವರೆಗೂ ನಾನು ಮದುವೆ ಆಗಿ ಬಂದಾಗಿಂದ ಒಂದು ಸತಿನೂ ನಾನು ಆರ್ಕೆಸ್ಟ್ರಾ ನೋಡೋದಕ್ಕೆ ಹೋಗಲಿಲ್ಲ. ನನಗಿಷ್ಟ ಇಲ್ಲ, ಅದೇನೋ ಗೊತ್ತಿಲ್ಲ. ಆ ಒಂದು ಬೇಸ್ ಸೌಂಡ್ ಏನಿರುತ್ತೆ, ಆ ಎದೆಯಲ್ಲಿ ಡವ 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 ಅಂತ ಥರ ಅನಿಸ್ತಾ ಇರುತ್ತೆ. ಯಾರೂ ಹೋಗಲಿಲ್ಲ. ತಾತ, ಅಜ್ಜಿ, ಹಸ್ಬೆಂಡು, ಮಕ್ಕಳು ಯಾರೂ ಹೋಗಲಿಲ್ಲ. ನೆಂಟರೆಲ್ಲ ಬಂದಿದ್ರಲ್ಲ, ಸೊ ಅವ್ರು ಹೋಗಿದ್ರು. ಬಿಂದು ಮತ್ತು ಕಾವ್ಯ, ಭರತ್ ಇವರೆಲ್ಲ ಹೋಗಿದ್ದರು. ಅದೆಷ್ಟೊತ್ತಿಗೆ ಬಂದರೋ ಏನೋ ಗೊತ್ತಿಲ್ಲಪ್ಪ, ಬಂದರು. ಇನ್ನು ಇದು ಬಂದು ಭಾನುವಾರದ ನೈಟು ಭಾನುವಾರ ನೈಟ್ ಅಲ್ಲ, ಶನಿವಾರದ ನೈಟು ನಡೆದಿರೋ ಅಂಥದ್ದು. ಸೊ ಎಲ್ಲರೂ ಕೂತ್ಕೊಂಡು ಮೆಹಂದಿ ಹಾಕ್ಕೊಳ್ತಾ ಇದ್ದಾರೆ. ಸೊ ಇವರು ಒಂದು ಫ್ಯಾಮ್ಲಿ ಅವರೇ, ಓಕೆನಾ. ಸೊ ತಾತ ಇದ್ದಾರಲ್ವ, ಸೊ ಅವರ ತಂಗಿ ಮಕ್ಕಳು ಇವರು ಬಿಂದು ಮತ್ತು ಕಾವ್ಯ ಇಬ್ಬರೂ ಅವ್ರಿಗೆ ಮೆಹಂದಿ ಹಾಕ್ತಾ ಇದ್ದಾರೆ. ನಾನು ಹಾಕ್ಸ್ಕೊಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಟೈಮ್ ನೋಡ್ತಿರ್ಬೋದು, 3:15 ಬೆಳಗ್ಗೆ ಬಂದು 3:15. ನಾನು ಎದ್ದಿದ್ದು 2:45 ಎದ್ದೆ ಮಲ್ಕೊಳ್ಳೋ ಅಷ್ಟೊತ್ತಿಗೆ 1 ಗಂಟೆ ಆಗೋಗಿತ್ತು. 1 ಅವರ್ ನಿದ್ದೆ ಮಾಡಿದ್ದು. 2:15 ಎದ್ದು ಸ್ನಾನ ಮಾಡಿಕೊಂಡು ಇವಾಗ ಪಲ್ಲಕ್ಕಿಗೆ ಪೂಜೆ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಯಾರೂ ನಿದ್ದೆ ಮಾಡಲಿಲ್ಲಪ್ಪ, ಯಾರೂ ನಿದ್ದೆ ಮಾಡಲಿಲ್ಲ. ನಿದೀಕ್ಷಾ ಮಾತ್ರ ಚೆನ್ನಾಗಿ ನಿದ್ದೆ ಹೊಡೆದ್ಲು, ಇನ್ಯಾರೂ ನಿದ್ದೆ ಮಾಡಲಿಲ್ಲ. ಸೊ ನಿದ್ದೆ ಬರೋದಿಲ್ಲ ಇಂಥ ಟೈಮಲ್ಲಿ, ಎಲ್ಲಿ ಬರುತ್ತೆ ನಿದ್ದೆ. ನೋಡಿ ಈ ಥರ ನಿದ್ದೆ ಮಾಡ್ತಾ ಇದ್ದಾಗ ವೆಯ್ಟು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ನಂದು ಆಗಿದೆ, ಒಂದು 200-300 ಗ್ರಾಮ್ ಆಗುವಷ್ಟು ಆಗಿದೆ. ನಿದ್ದೆ ಮಾಡಲಿಲ್ವಲ್ಲ. ಸೊ ಅದಕ್ಕೆ ಹೇಳೋದು, ಆರಾಮಾಗಿ ನಿದ್ದೆ ಮಾಡಿ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿ. ಸೊ ಒಂದಿನ ಏನಾದರೂ ಮಿಸ್ ಆಗಿದೆ ಅಂದರೆ ನೋಡಿ ಆ ರೀತಿ ವೆಯ್ಟು ವೇರಿಯೇಷನ್ ಆಗುತ್ತೆ. ಇನ್ನು ಯಾರೂ ಇಲ್ಲ ರೋಡಲ್ಲಿ, ನೋಡ್ತಿರ್ಬೋದು. 3:15 ಹೊರಡ್ತಾ ಇದ್ದೀನಿ. ಗಾಡಿ ಎತ್ಕೊಂಡೆ ಹೋದೆ. ಮತ್ತು ಈ ಬಿಂದು, ಕಾವ್ಯ ಅವರೆಲ್ಲ ನಡ್ಕೊಂಡೇ ಬಂದರು. ತಾತ ಅಲ್ಲ, ಅಜ್ಜಿ, ಬಿಂದು, ಕಾವ್ಯ, ಯೋಗಿತನ ನಾನು ಗಾಡಿಯಲ್ಲೇ ಕರ್ಕೊಂಡು ಹೋಗ್ಬಿಟ್ಟೆ. ಇವರೆಲ್ಲ ನಡ್ಕೊಂಡೇ ಬಂದರು. ಇನ್ನು ಹೋಗಿ ಪೂಜೆಗೆ ಕೊಡ್ತಾ ಇದ್ದೆ. ಇದು ಬಂದು ನನ್ನ ಮಗಳು ವಿಡಿಯೋ ಮಾಡಿರೋವಂಥದ್ದಪ್ಪ. ಇವೆಲ್ಲ ನಾನು ನೋಡಲಿಲ್ಲ, ಮಿಸ್ ಮಾಡಿಕೊಂಡೆ. ಬಟ್ ಎಡಿಟ್ ಮಾಡುವಾಗ ನೋಡಿದೆ, ಏನೇನೋ ವಿಡಿಯೋ ಮಾಡಿದ್ದಾಳೆ ಪಾಪ. ಇದು ಬಂದು ಶಿವ ಮತ್ತು ಪಾರ್ವತಿ ವೇಷ ಹಾಕ್ಕೊಂಡಿದ್ರು. ಸೊ ಏನೋ ಮಾಡ್ತಾಯಿದ್ದಾರೆ, ನನಗೆ ಗೊತ್ತಿಲ್ಲ. ಅದೇನೋ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಏನೋ ಮಾಡ್ತಾಯಿದ್ದಾರೆ. ನೋಡಿದೆ ನಾನು ಅಲ್ಲಿ ಎಲ್ಲ. ಅವರೆಲ್ಲ ಹೊರಟಾದ್ಮೇಲೆ ಪೂಜೆಗೆಲ್ಲ ಕೊಟ್ಬಿಟ್ಟು ಬರ್ತಾ ಇದ್ದೆ. ಕೆಳಗಡೆ ರೋಡಲ್ಲಿ ಹಾಕಿದ್ರು ಈ ಥರ ರಂಗೋಲಿ ಎಲ್ಲ. ಏನು ಮಾಡಿದ್ರೆ ಏನೋ ಗೊತ್ತಿಲ್ಲ. ಸೊ ನಿಮ್ಗೆ ಗೊತ್ತಿದ್ದರೆ ನಾನು ಕಮೆಂಟ್ ಮೂಲಕ ತಿಳಿಸಿ, ಏನು ಮಾಡ್ತಾರೆ ಏನು ಅಲ್ಲಿ ಅಂತ ಹೇಳಿ. ಏನು ಡ್ಯಾನ್ಸ್ ಆಡ್ತಾರಾ, ಅದ್ರ ಮೇಲೆ ಏನಾದರೂ ಸರ್ಕಸ್ ಮಾಡ್ತಾರಾ, ಏನೋ ಗೊತ್ತಿಲ್ಲ. ಸಖತ್ತಾಗಿತ್ತು ನೋಡೋದಕ್ಕೆ ಮಾತ್ರ. ಒಂದು ಲೈಟಿಂಗ್ಸ್ ಏನಿದ್ದಾವೆ ನೀವೇ ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇನ್ನು ನಾನು ಒಂದೊಂದೇ ಪಲ್ಲಕ್ಕಿಗೆ ಪೂಜೆಗೆ ಕೊಡ್ತಾ ಇದ್ದೀನಿ. ಸೊ ಟೋಟಲ್ 20 ಪಲ್ಲಕ್ಕಿ ಮಾಡಿದರು ಅಂತ ಹೇಳ್ತಾ ಇದ್ರಪ್ಪ. ಅದು ನನ್ನ ಕಣ್ಣಿಗೆ ಎಷ್ಟು ಕಾಣಿಸ್ತೋ ಅಷ್ಟು ಪಲ್ಲಕ್ಕಿಗೆ ಒಂದು 16-17 ಪಲ್ಲಕ್ಕಿಗೆ ಪೂಜೆ ಕೊಟ್ಟಿದ್ದೀನಿ. ಸೊ ಚೆನ್ನಾಗಿತ್ತು ಇವತ್ತಿನ ಒಂದು
ದಿನ ಸೂಪರಾಗಿತ್ತು. ಇಲ್ಲಿಂದ ನೋಡೋದಕ್ಕೆ ಎಷ್ಟು ಸಣ್ಣ ಕಾಣಿಸ್ತಾ ಇದ್ದೀನಿ ಅಲ್ವಾ ನಾನು. ಎಲ್ಲರೂ ಹಂಗೆ ಅಂತ ಇರೋದು. ಅಂದರೆ ಕೆಲವ್ರು ಏನಂತಾರೆ ಅಂದರೆ ನೀನು ಆವಾಗ ಇದು ಪುಟ್ಟಿನೇ ಚೆನ್ನಾಗಿದೆ, ಇವಾಗ ಪುಟ್ಟಿ ಚೆನ್ನಾಗಿಲ್ಲ ಅನ್ನೋದು. ಅಂದರೆ ನನ್ನನ್ನು ಪುಟ್ಟಿ ಅಂತ ಎಲ್ಲರೂ ಕರೆಯೋದು, ನಿರ್ಮಲಾ ಅಂತ ಯಾರೂ ಕರೆಯೋಲ್ಲ. ಆವಾಗ ಪುಟ್ಟಿನೇ ಚೆನ್ನಾಗಿದೆ, ಇವಾಗ ಪುಟ್ಟಿ ಚೆನ್ನಾಗಿಲ್ಲ, ನೀನು ತುಂಬ ಸಣ್ಣ ಆಗೋಗ್ಬಿಟ್ಟಿದ್ಯಾ, ಕತ್ತೆಲ್ಲ ಎಷ್ಟು ಸಣ್ಣ ಆಗೋಗ್ಬಿಟ್ಟಿದ್ಯಾ ನೋಡು ಅಂತ ಹೇಳ್ತಾಯಿದ್ರು. ಇಟ್ಸ್ ಓಕೆ, ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಒಂದಷ್ಟು ದಿನ, ಯಾಕಂದರೆ ಹೊಸ್ದಾಗಿ ನೋಡ್ತಿದ್ದಾರಲ್ವ, ತುಂಬ ದಿನ ಆದಮೇಲೆ ನೋಡ್ತಿದ್ದಾರಲ್ವಾ, ಅವ್ರಿಗೆ ಸ್ವಲ್ಪ ಏನೋ ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ. ಬಟ್ ಇವಾಗ ನೋಡಿದ್ರಲ್ಲ, ಮತ್ತೆ ನೋಡಿದಾಗ ನಾನು ಅವ್ರಿಗೆ ನಾರ್ಮಲಾಗಿ ಕಾಣಿಸ್ತೀನಿ. ಹಾಗೆ ಇನ್ನು ನೋಡಿ ಏನೋ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ತಾ ಇದ್ದಾರಪ್ಪ. ಆ ಒಂದು ತಮಟೆ ಸೌಂಡ್ ಏನಿದೆ ಯಪ್ಪ, ಅಂತ ಕೇಳೋದಕ್ಕೆ ಖುಷಿ ಅಲ್ವಾ. ಎಷ್ಟು ಚೆನ್ನಾಗಿರುತ್ತೆ. ಡ್ಯಾನ್ಸ್ ಮಾಡದಿರೋರು ಡ್ಯಾನ್ಸ್ ಮಾಡಬೇಕು ಅನ್ನೋ ಥರ ಅನಿಸ್ತಾ ಇರುತ್ತೆ ಅಲ್ವಾ. ನನಗೆ ತುಂಬ ಖುಷಿ ಇದೆ ಒಂದು ತಮಟೆ ಸೌಂಡು ಕೇಳೋದಕ್ಕೆ. ಈ ಥರ ಹಬ್ಬಗಳಲ್ಲಿ ಚೆನ್ನಾಗಿರುತ್ತೆ ಈ ರೀತಿ. ಇನ್ನು ಅಷ್ಟೆಲ್ಲ ಎಚ್ಚರವಾಗಿದ್ದು ಕರ್ಗ ನೋಡಲಿಲ್ಲಪ್ಪ ನಾವು. ಮನೆ ಹತ್ರನೇ ಬಂದಿತ್ತತ್ತೆ, ಬಟ್ ನೋಡಲೇ ಇಲ್ಲ. ಅಂದರೆ ನಾವು ಈ ಪಲ್ಲಕ್ಕಿಗೆ ಪೂಜೆ ಕೊಡೋದಕ್ಕೆ ಹೋಗಿದ್ದೀವಿ. ಸೊ ಊರೆಲ್ಲ ಸುತ್ತಕೊಂಡು ಯಾವಾಗಲೂ ಮನೆ ಹತ್ರ ಬರುತ್ತೆ. ನಾನು ಲಾಸ್ಟ್ ಹೋದ ವರ್ಷ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕಾದರೆ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಮನೆ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುತ್ತೆ. ನಾವು ಕಾದ್ವಿ ಸುಮಾರು, ಯಾವಾಗಲೂ 1 ಗಂಟೆ 2 ಗಂಟೆ ಸುಮಾರಿಗೆ ಬರ್ತಾಯಿತ್ತು. 3 ಕಾಲವರೆಗೂ ಕಾದಿದ್ದೀವಿ, ಬಂದಿಲ್ಲ. ನಾವು ಊರು ಒಳಗಡೆ ಹೋದ್ವಿ. ಸೊ ನಾವು ಹೋದ್ಮೇಲೆ ಆಮೇಲೆ ಬಂದಿದೆ ಕರ್ಗ. ಇದು ಈ ಸತಿ ಅಂತೂ ಕರ್ಗ ಮಿಸ್ ಮಾಡ್ಕೊಂಡ್ವಿ ನಾವು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಆಯ್ತಪ್ಪ, ತುಂಬ ಚೆನ್ನಾಗಿ ಖುಷಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಹಬ್ಬನ. ಇವತ್ತು ಇನ್ನೂ ಭರ್ಜರಿ ಆಗಿರುತ್ತೆ. ಸೊ ಅಮ್ಮ ಬರ್ತಾರೆ ಇವತ್ತು, ಅಮ್ಮ ಆಂಟಿಯವರೆಲ್ಲ ಬರ್ತಾಯಿದ್ದಾರೆ. ನನ್ನ ಪಾಪು ಬರ್ತಾಯಿದೆ ಇವತ್ತು, ನನ್ನ ಅಣ್ಣನ ಮಗ. ಸಿಕ್ಕಾಪಟ್ಟೆ ಖುಷಿ ಇದೆ. ಕಾಯ್ತಾ ಇದ್ದೀನಿ ಯಾವಾಗ ಬರ್ತಾರೋ ಅಂತ ಹೇಳಿ. ಏನೋ ಪೂಜೆಗೆ ಕೊಡ್ತಾ ಇದ್ದೀನಿ. ಒಂದು ಪಲ್ಲಕ್ಕಿಗಳು ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಒಂದೊಂದೇ ದೇವರಿಗೆ ನಾನು ಮತ್ತು ಯೋಗಿತಾ, ನಿದೀಕ್ಷೆ ಬಂದಿರಲಿಲ್ಲ, ಬಿಂದು, ಕಾವ್ಯ, ನಾವೆಲ್ಲ ಇವಾಗ ಪೂಜೆಗೆ ಕೊಡ್ತಾಯಿದ್ದೀವಿ. ಇನ್ನು ಈ ಸತಿ ಮೊಗ್ಗಿನ ಪಲ್ಲಕ್ಕಿ ಅಂತ ಹೇಳ್ತಾರೆ ನೋಡಿ, ಅವಾಗೆಲ್ಲ ತುಂಬ ಮಾಡ್ತಾಯಿದ್ರಪ್ಪ. ಒಂದು 4-5 ವರ್ಷಗಳ ಹಿಂದೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಇವಾಗೆಲ್ಲ ಈ ಬೆಳ್ಳಿ ಪಲ್ಲಕ್ಕಿ ಅಂತ ಬಂದ್ಬಿಟ್ಟಿದ್ದಾವೆ. ಸೊ ತುಂಬ ಇದನ್ನೇ ತರಿಸ್ತಾರೆ ಇವಾಗ, ಇದನ್ನೇ ಮಾಡಿಸ್ತಾರೆ ಬೆಳ್ಳಿ ಪಲ್ಲಕ್ಕಿಗಳು. ಈ ಹೂವಿನ ಅಂದರೆ ಮೊಗ್ಗಿನ ಪಲ್ಲಕ್ಕಿ ಅದು ತುಂಬ ರೇರ್ ಆಗೋಗ್ಬಿಟ್ಟಿದೆ. ಒಂದೇ ಒಂದು ನೋಡಿದೆ ಅಷ್ಟೇ ನಾನು. ಇನ್ನು ಹಾಗೆ ಅದೇ ನಾನು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ವ, ಶಿವ ಮತ್ತು ಪಾರ್ವತಿ. ಸೊ ಇವ್ರ ಜೊತೆ ನಾನು ಫೋಟೋ ಬಿಡಬೇಕು ಮಮ್ಮಿ ಅಂತ ಹೇಳ್ತಾ ಇದ್ಲಿ ಯೋಗಿತಾ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋನೇ ಮಾಡಿಕೊಂಡೆ. ಆ ನಂತರ ಬಂದು ಇದು ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ಕೊಂಬಂದಿರೋ ಅಂಥದ್ದು. ಈ ವಿಡಿಯೋದಲ್ಲೇನಪ್ಪ ನಾನು ನೋಡ್ತಾ ಇರೋದು ಕರ್ಗನ. ಈ ಥರ ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡ್ರೆ ಒಂಥರ ಯಾವಾಗಾದರೂ ಬೇಕು ಅಂದಾಗ ನೋಡೋದಕ್ಕೆ ಖುಷಿ ಆಗುತ್ತೆ ಅಲ್ವಾ. ಸೊ ನಾನು ಅಷ್ಟೇ, ಈ ಹೋದ ವರ್ಷ ಮಾಡಿರೋವೆಲ್ಲ, ಈ ಊರಹಬ್ಬ ಒಂದೇ ಸತಿನೇ ಬರೋದು ವರ್ಷಕ್ಕೆ ಅಲ್ವಾ. ಇಷ್ಟು ಖುಷಿಯಿಂದ ಆಚರಣೆ ಮಾಡಿರ್ತೀವಿ. ಸೊ ಆ ಒಂದು ಮೆಮೊರೀಸ್ನೆಲ್ಲ ಒಂದು ವಿಡಿಯೋ ಮಾಡ್ಕೋಬೇಕು ಅನ್ನೋದು ನನಗೊಂದು ಖುಷಿ. ಇವೆಲ್ಲ ನೆಕ್ಸ್ಟ್ ಒಂದಷ್ಟು ದಿನ ಆದಮೇಲೆ, 1-3 ತಿಂಗಳು 4 ತಿಂಗಳು ಆದಮೇಲೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ನಾನೇ ಅಂತ ಅಲ್ಲ, ಸೊ ನನ್ನ ಫ್ಯಾಮಿಲಿಯಲ್ಲಿ ಸುಮಾರಷ್ಟು ಜನ ನನ್ನ ಫಾಲೋ ಮಾಡ್ತಿದ್ದಾರೆ, ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನ್ನ ವ್ಯೂವರ್ಸ್ ಇದ್ದಾರೆ. ಈ ನೆಂಟರೆಲ್ಲ ಕೇಳೋರೇನಪ್ಪ, ವಿಡಿಯೋ ಮಾಡಲಿಲ್ವಾ ಯೂಟ್ಯೂಬರ್ ಅಂತ ಎಷ್ಟು ಜನ ಕೇಳ್ತಾರೆ ಗೊತ್ತಾ. ನಿಮ್ಮ ವಿಡಿಯೋಸ್ನ ನಾನು ಡೈಲಿ ಫಾಲೋ ಮಾಡ್ತೀನಿ, ಡೈಲಿ ನೋಡ್ತೀನಿ ಅಂತಾರೆ. ಒಂದು ಕಡೆ ಖುಷಿ ಅನ್ನೋ ಥರ ಅನಿಸುತ್ತೆ, ಇನ್ನೊಂದು ಕಡೆ ಒಂಥರ ಮುಜುಗರ ಅನ್ನೋ ಥರ ಅನಿಸುತ್ತೆ. ಅಂದರೆ ನಾನು
ಏನು ಮಾತಾಡ್ತೀನೋ ಏನೋ ಹೆಂಗೆ ಮಾತಾಡ್ತೀನೋ ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಈ ಹಾಡ್ಕೊಳೋದು ಜಾಸ್ತಿ ಅಲ್ವಾ, ಸೊ ಏನು ಅನ್ಕೋತಾರೋ ಏನೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಇನ್ನು ಬೆಳಗ್ಗೆ ಬಂದು ನೋಡಿಯಪ್ಪ ಇವತ್ತಂತೂ ಆಗಲಿಲ್ಲ ನನ್ನ ಕೈಯಲ್ಲಿ ಏನೋ ನನಗೆ ಸಪ್ರೇಟಾಗಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ಬ್ಯುಸಿ ಇದ್ದೆ. ಚಿತ್ರಾನ್ನ ನಿನ್ನೆ ನೆಂಟರೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ಜಾಸ್ತಿ ಅನ್ನ ಮಾಡಿ ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ ಅಲ್ವಾ, ಜಾಸ್ತಿ ಅನ್ನ ರಸಮ್ಮು ಒಬ್ಬಟ್ಟು ಇವೆಲ್ಲ ಮಾಡಿಟ್ಟಿದ್ದೆ. ಬಟ್ ನೆಂಟರು ಬಂದಿರಲಿಲ್ಲ, ಯಾರೋ ನಮ್ಮನ ಬೇಕಾದವರೇ ಬರಬೇಕಾಗಿತ್ತು, ಮಳೆ ಅಂತ ಬಂದಿರಲಿಲ್ಲ. ಇನ್ನು ಆ ಒಂದು ರೈಸೇ ಮಿಕ್ಕಿತ್ತು, ಎಷ್ಟು ಚೆನ್ನಾಗಾಗಿತ್ತು, ಹೊಸ್ದಾಗಿ ತೊಗೊಂಬಂದಿದ್ರು ಸೋನಾ ಮಸೂರಿ ಹಾಕಿ ಚೆನ್ನಾಗಾಗಿತ್ತು. ಮತ್ತು ರೈಸು ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಎಲ್ಲರಿಗೂ ಟಿಫನ್ಗೆ ಚಿತ್ರಾನ್ನ ಮತ್ತು ಇದು ಏನೋ ಕಡಲೆ ಬೀಜ ಚಟ್ನಿ ಮಾಡಿದ್ದೆ. ಸೊ ಅದನ್ನೇ ಸ್ವಲ್ಪ ಇರಲಿ ಅಂತ ಹಾಕ್ಕೊಂಡು ತಿಂತಾಯಿದ್ದೀನಿ. ನಿನ್ನೆ ಸಾಯಂಕಾಲನೂ ಕೂಡ ನಾನು ರೈಸು ತಿಂದಿದ್ದೆ, ನೋಡಿರ್ಬೋದು ಹಂಚತ್ರ ಅದೇ ಅನ್ನ ಸಂತರ್ಪಣೆ ಮಾಡ್ತಿದ್ರಲ್ವ, ಸೊ ಅಲ್ಲಿ ರೈಸು ಮುದ್ದೆ ಎಲ್ಲ ತಿಂದಿದ್ದೆ. ಬಟ್ ಈ ಒಂದು ವಾರ ಪೂರ್ತಿ ಇಲ್ಲ, ಒಂದು ಗುರುವಾರದವರೆಗೂ ಸ್ವಲ್ಪ ನನ್ನ ಒಂದು ವೆಯ್ಟ್ ಲಾಸ್ ಫುಡ್ಡು ಸ್ವಲ್ಪ ಏರುಪೇರು ಆಗುತ್ತೆ. ನಂತರ ಯಾರು ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ನೀವು ಏನು ಮಾಡ್ತಾಯಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಬಟ್ ನಾನು ಬ್ಯುಸಿ ಇರೋ ಕಾರಣ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಈವ್ನಿಂಗ್ ಬೆಳಗ್ಗೆ ಮುದ್ದೆ ಮಾಡಿರಲಿಲ್ವಲ್ಲ, ಸೊ ಮತ್ತೆ ಮಧ್ಯಾಹ್ನ ನಾನು ಇದು ಉಪ್ಪಿಟ್ಟು ಮಾಡಿದ್ದೆ, ಸೊ ಅದನ್ನು ಇವಾಗ ತಿಂತಾ ಇದ್ದಾರೆ. ಇನ್ನು ಬೆಳಗ್ಗೆ ರೈಸ್ ತಿಂದಿದ್ದಲ್ವ, ಈವ್ನಿಂಗ್ ನಾನು ಒಂದು ಸಪೋಟೊ ಜ್ಯೂಸನ್ನು ತೊಗೊಂಡಿದ್ದೆ. ಸೊ ಫ್ಯಾಮಿಲಿ ಎಲ್ಲ ಬಂದಿದ್ದರು, ಎಲ್ಲ ಬೇಕ್ರಿಗೆ ಮುತ್ತಿಗೆ ಹಾಕಿದ್ವಿ, ಹಸ್ಬೆಂಡ್ನ ಕರ್ಕೊಂಡೋಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಪ್ಪ. ಈ ಥರ ದಿನಗಳಂತೂ ನಾನು ಮಿಸ್ಸೇ ಮಾಡ್ಕೊಳೋದಿಲ್ಲ. ನೀವು ಯಾರಿಗೆಲ್ಲ ಇಷ್ಟ ಈ ಥರ ನೆಂಟರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ? ನನಗಂತೂ ಸಿಕ್ಕಾಪಟ್ಟೆ ಖುಷಿ, ಸಿಕ್ಕಾಪಟ್ಟೆ ಇಷ್ಟ. ಎಲ್ಲರ ಜೊತೆಲಿರಬೇಕು ಅನ್ನೋದೇ ನನ್ನ ಯಾವುದೇ ಕಾರಣಕ್ಕೂ ಈ ಥರ ಏನು ಕ್ಷಣಗಳನ್ನು ನಾನು ಮಿಸ್ ಮಾಡ್ಕೊಳೋದಿಲ್ಲ. ಅವ್ರಿಗೂ ಖುಷಿ ಪಡಿಸ್ತೀನಿ, ನಾನು ಖುಷಿ ಪಡ್ತೀನಿ. ಅಷ್ಟು ಇಷ್ಟ ನನಗೆ ಈ ಥರ ಫ್ಯಾಮ್ಲಿಗಳ ಜೊತೆ ನೆಂಟರುಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಎಲ್ಲರೂ ಮಕ್ಕಳು ಬಂದಿದ್ರಲ್ವ, ಸೊ ಎಲ್ಲರನ್ನೂ ಕರ್ಕೊಂಡೋಗಿದ್ವಿ. ಬಟ್ ಏನು ವಿಡಿಯೋ ಮಾಡಲಿಲ್ಲ, ಜಸ್ಟ್ ನಾನು ಏನು ತಗೊಳ್ತಾ ಇದ್ದೀನಿ ಅನ್ನೋದನ್ನು ಮಾತ್ರ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಬೆಳಗ್ಗೆ ರೈಸ್ ತೊಗೊಂಡಿದ್ದಲ್ವ, ಸೊ ಇವಾಗ ನಾನು ಒಂದು ಸಪೋಟೊ ಜ್ಯೂಸನ್ನು ತೊಗೊಂಡಿದ್ದೀನಿ. ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.